ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ನನಗೆ ಭಾಳ ಬೇಕಾಗಿರುವಂಥ ಸ್ನೇಹಿತರು, ನಾನು ಗೌರವ ಪಡುವಂಥ ಜನ ಇದ್ದಾರೆ. ಶೋಭಾ ಮಳವಳ್ಳಿ ಮೇಡಮ್ ಜಸ್ಟ್ ಕಾರ್ಯಕ್ರಮದಿಂದ ಹೊರಗಡೆ ಹೋದರು. ಕನ್ನಡ ಮಾಧ್ಯಮದಲ್ಲಿ ಮೊದಲ ಮಹಿಳಾ ಸಂಪಾದಕಿಯಾಗಿ ಟಿ ವಿ ಮಾಧ್ಯಮದಲ್ಲಿ ಬಹಳ ಒಂದು ಗ್ಲಾಸ್ ಸೀಲಿಂಗ್ನ ಬ್ರೇಕ್ ಮಾಡಿದ್ದಾರೆ. ಭಾಳಷ್ಟು ಜನ ಹೆಣ್ಣು ಮಕ್ಕಳಿಗೆ ಪ್ರೇರಣೆಯನ್ನು ನೀಡ್ತಾ ಇರುವಂಥವ್ರು. ಅವರು ಇವತ್ತು ಬಂದು ಆ್ಯಸ್ ದಿ ಲೀಡರ್ ಆಫ್ ದಿ ಆರ್ಗನೈಸೇಷನ್ ವೇರ್ ಅಭಿಷೇಕ್ ವರ್ಕ್ಸ್, ಅವ್ರು ಬಂದು ಕೆಲಸ ಮಾಡಿ ಪ್ರೋತ್ಸಾಹ ಕೊಟ್ಟಿರುವಂಥದ್ದು ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಭಾಳ ದೊಡ್ಡ ಪ್ರೇರಣೆ. ನಮಗಿಂತ ಅಲ್ಲ, ಅವ್ರ ಬಾಸೇ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ ಇವತ್ತು. ಸೊ ಶೋಭಾ ಮಳವಳ್ಳಿ ಮೇಡಮ್ ಅವರು ಬಂದಿದ್ದರು, ಭಾಳ ಸಂತೋಷ. ಆಯೇಷಾ ಮೇಡಮ್ ಜೊತೆಗೆ ಎಷ್ಟೊಂದು ಇಂಟರ್ವ್ಯೂಗಳಲ್ಲಿ ಒಟ್ಟಿಗೆ ಅವ್ರ ಜೊತೆ ಮಾತನಾಡುವಂಥ, ಅವರು ಜರ್ನಲಿಸ್ಟ್ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಹಲವಾರು ಇಂಟರ್ವ್ಯೂಗಳನ್ನು ಮಾಡಿರುವಂಥ ಅವಕಾಶ ನನಗೆ ಸಿಕ್ಕಿದೆ. ಇವತ್ತು ಭಾಳ ದಿವಸದ ಮೇಲೆ ಇವತ್ತು ಅವ್ರ ಭೇಟಿ ಆಯಿತು, ಭಾಳ ಸಂತೋಷ ಆಯಿತು. ಕ್ಯಾಪ್ಟನ್ ಪ್ರಾಂಜಲ್ರ ತಂದರೆ ಅವರು, ಅವ್ರ ಜೊತೆಗೂ ಹಲವಾರು ಬಾರಿ ಮಾತನಾಡುವಂಥ ಅವಕಾಶ ಸಿಕ್ಕಿತ್ತು. ದೇಶಕ್ಕೆ ಯಾವ ಮಟ್ಟದ ತ್ಯಾಗವನ್ನು ಯೋಧರ ಕುಟುಂಬಗಳು ಮಾಡ್ತವೆ ಅನ್ನೋದಕ್ಕೆ ಇವರೆಲ್ಲ ಜ್ವಲಂತ ಉದಾಹರಣೆ. ಇವತ್ತವರು ಈ ಪುಸ್ತಕದ ಬಿಡುಗಡೆಗೆ ಬಂದಿರುವಂಥದ್ದು ಭಾಳ ಅರ್ಥಪೂರ್ಣವಾಗಿದೆ. ಇನ್ನು ನಾವೆಲ್ಲರೂ ರಂಗಸ್ವಾಮಿ ಮೂಕನಹಳ್ಳಿಯವರ ಬರಹಗಳನ್ನು ಓದಿದ್ದೀವಿ, ಅವ್ರ ಮಾತನ್ನು ಕೇಳಿದ್ದೀವಿ. ಇವತ್ತು ಅವರು ಬಂದಿರುವಂಥದ್ದು ಕಾರ್ಯಕ್ರಮಕ್ಕೆ ಕಳೆ ಕಟ್ಟಿದೆ. ನಮ್ಮ ಅಭಿಷೇಕ್ ನನ್ನ ಸ್ನೇಹಿತರು. ಅವರು ಯಾವ ಪುಸ್ತಕ ಬರೆದಿದ್ರು, ಹೇಗೆ ಬರೆದಿದ್ರು, ಅವ್ರು ಕರೆದಿದ್ದಾರೆ ಅಂತ ನಾವು ಬಂದಿರ್ತಿದ್ದೆ. ಆದರೆ ಪುಸ್ತಕ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಆ ಪುಸ್ತಕಕ್ಕೆ ತೂಕ ಇದೆ. ಯಾಕೆ ಅಂತಂದರೆ ಅಭಿಷೇಕನ್ನ ಅವರ ವರದಿಗಾರಿಕೆಯನ್ನು ಫಾಲೋ ಮಾಡಿರೋರಿಗೆ ಅವರ ಬುದ್ಧಿಮತ್ತೆಯ, ಬರವಣಿಗೆಯ, ಅವರ ವರದಿಗಾರಿಕೆಯ ತೂಕ ಏನು ಅಂತ ಗೊತ್ತಿದೆ. ನಾವೆಲ್ಲರೂ ಅವರನ್ನು ಫಾಲೋ ಮಾಡಿದ್ದೀವಿ. ಒಂದು 2-3 ಕಾರಣಕ್ಕೆ ಈ ಪುಸ್ತಕ ವಿಶೇಷ. ನಾನು ರಂಗಸ್ವಾಮಿ ಅವರು ಹೇಳಿರುವಂಥ ವಿಷಯಗಳನ್ನು, ಆಯೇಷಾ ಮೇಡಮ್ ಹೇಳಿರುವಂಥದ್ದನ್ನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಾವೆಲ್ಲರೂ ನಮ್ಮ ಪರ್ಸ್ಪೆಕ್ಟಿವ್ ಇಂದ ನಾವು ನೋಡಿದ್ರೆ ಈ 24/7 ಜರ್ನಲಿಸಮ್ ಬಂದಾದ ಮೇಲೆ, ಈ ಡಿಜಿಟಲ್ ಜರ್ನಲಿಸಮ್ ಬಂದಾದ ಮೇಲೆ ಅವೈಲಬಿಲಿಟಿ ಆಫ್ ನ್ಯೂಸ್ ಎಷ್ಟು ಜಾಸ್ತಿ ಆಗಿದೆಯೋ ಅದರ ಕ್ವಾಲಿಟಿ ಕೂಡ ಹಾಗೆ ಕಡಿಮೆ ಆಗಿದೆ ಅನ್ನೋದು ನ್ಯೂಸ್ ಕನ್ಸ್ಯೂಮರ್ಸಿಗೆ ನಮಗೆ ಹೊಂದಿರುವಂಥ ಒಂದು ಕಂಪ್ಲೇಂಟ್. ಅದಕ್ಕೆ 2-3 ಕಾರಣ ಇರ್ಬೋದು. ಒಂದು, 24/7 ನೀವು ಏನಾದರೂ ಒಂದು ಸುದ್ದಿ ಕೊಡ್ತಾನೆ ಇರಬೇಕು ಅನ್ನುವಂಥ ಒಂದು ಕಂಪಲ್ಷನ್ ಇದ್ದೇ ಇರುತ್ತೆ. ಎರಡನೇದು, ಹಲವಾರು ಚಾನೆಲ್ಗಳು ಬಂದಾಗ ನಿಮಗೆ ಒಳ್ಳೆ ಕ್ವಾಲಿಟಿ ರಿಸೋರ್ಸನ್ನ ತಯಾರು ಮಾಡಿ ಇಮಿಡಿಯೇಟ್ ಆಗಿ ತಗೊಳ್ಳುವಂಥದ್ದು ಕೂಡ ಬಹಳ ಕಷ್ಟ ಆಗುತ್ತೆ. ಮಾರ್ಕೆಟಲ್ಲಿ ಬಹುಶಃ ಅಂಥ ಒಳ್ಳೆ ರಿಸೋರ್ಸ್ಗಳು ಸಿಗ್ತಾ ಇಲ್ಲ. ಈ ಎಲ್ಲ ಚಾಲೆಂಜಸ್ಗಳಿರುವಂಥ ಸಂದರ್ಭದಲ್ಲಿ ಆಸ್ ಎ ಕನ್ಸ್ಯೂಮರ್ ಆಫ್ ನ್ಯೂಸ್ ನಮ್ಮೆಲ್ರಿಗೂ ನಮ್ಮ ಮಾಧ್ಯಮದಲ್ಲಿರುವಂಥ ವರದಿಗಾರರು, ಅಲ್ಲಿರುವಂಥ ಜರ್ನಲಿಸ್ಟ್ಗಳು ಇನ್ನೂ ಹೆಚ್ಚು ಕ್ವಾಲಿಟಿಯಲ್ಲಿ ನಮಗೆ ವರದಿಯನ್ನು ಕೊಡಬೇಕು, ನಮಗಂಥ ಒಳ್ಳೆ ನ್ಯೂಸ್ ಬರಬೇಕು ಅನ್ನುವಂಥದ್ದು ಆಸ್ ಎ ಕನ್ಸ್ಯೂಮರ್ ನಮಗಿರುವಂಥ ಡಿಮ್ಯಾಂಡ್. ಆ ಒಂದು ದೃಷ್ಟಿಯಲ್ಲಿ ಕನ್ನಡ ಮಾಧ್ಯಮಕ್ಕೆ ಅಭಿಷೇಕ್ರಂಥ ಮತ್ತಷ್ಟು ಜರ್ನಲಿಸ್ಟ್ಗಳು ನಮಗೆ ಇವತ್ತು ಅನಿವಾರ್ಯತೆ ಇದೆ, ಆ ಕೊರತೆಯನ್ನು ನೀಗಿಸೋ ದೃಷ್ಟಿಯಿಂದ. ನೀವು ಅಭಿಷೇಕ್ ಓದಿದ್ದೀರಾ ಇಲ್ವೋ ಗೊತ್ತಿಲ್ಲ, ಡಿ.ವಿ. ಗುಂಡಪ್ಪನವರು ಒಬ್ಬ ಜರ್ನಲಿಸ್ಟ್ ಹೇಗಿರಬೇಕು ಅಂತ ಬರೆದಿದ್ದಾರೆ. ಅವರ ಜ್ಞಾಪಕ ಚಿತ್ರ ಶಾಲೆ ಸೀರೀಸ್ನಲ್ಲಿ ಡಿ.ವಿ. ಗುಂಡಪ್ಪನವರು ಒಬ್ಬ ಜರ್ನಲಿಸ್ಟಲ್ಲಿ ಏನೇನು ಕ್ವಾಲಿಟೀಸ್ ಇರಬೇಕು ಅಂತ ಬರೆದಿದ್ದಾರೆ. ಅವನಲ್ಲಿ ಇಂಡಿಪೆಂಡೆನ್ಸ್ ಆಫ್ ಥಾಟ್ ಯಾವ ರೀತಿ ಇರಬೇಕು, ರಾಜಕಾರಣದ ಅಥಾರಿಟಿಲಿ ಇರುವವರಾಗಲಿ ಅಥವಾ ಧಾರ್ಮಿಕವಾಗಿ ಯಾವುದೋ ಒಂದು ಉನ್ನತ ಸ್ಥಾನದಲ್ಲಿ ಕೂತಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಲಿ ಅಥವಾ ಯಾವುದೋ ಒಂದು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕಾಗಲಿ ಅವ್ರು ಹೇಳಿದ್ರು ಅಂತ ಅಂದ ಮಾತ್ರಕ್ಕೆ ಅದನ್ನು ಕೇಳುವಂಥದ್ದಲ್ಲ. ಒಂದು
ಇಂಡಿಪೆಂಡೆಂಟ್ ಥಿಂಕಿಂಗ್ ಒಬ್ಬ ಜರ್ನಲಿಸ್ಟಲ್ಲಿ ಇರಬೇಕು. ಒಬ್ಬ ಜರ್ನಲಿಸ್ಟಿಗೆ ಯಾವುದೇ ಜಾಗಕ್ಕೆ ಹೋದರೂ ಕೂಡ ಅವನು ಇವತ್ತು ತೆಗೆದು ಇಲ್ಲಿಂದ ಇಲ್ಲಿಗ ಆಗಲೇ ಮೇಡಮ್ ಹೇಳ್ತಾ ಇದ್ರು, ನಾನು ಅಹಮದಾಬಾದಿಗೆ ಏರೋಪ್ಲೇನ್ ಕ್ರ್ಯಾಶನ್ನ ಕವರ್ ಮಾಡಕ್ಕೆ ಕಳಿಸ್ದೆ, ಒಂದು ವಾರದ ಹಿಂದೆ ಕ್ರಿಕೆಟ್ ಕವರ್ ಮಾಡಕ್ಕೆ ಕಳಿಸ್ದೆ, ಇಲ್ಲಿ ಮಂಡ್ಯದಲ್ಲಿ ಮರ್ಡರ್ ಯಾವುದೋ ಒಂದಿತ್ತು ಅದನ್ನು ಕವರ್ ಮಾಡಕ್ಕೆ ಕಳಿಸ್ದೆ. ಗುಂಡಪ್ಪನವ್ರು ಬರೀತಾರೆ ಭಾಳ ಚೆನ್ನಾಗಿ, 2 ಕ್ವಾಲಿಟಿ ಇರಬೇಕು ಅಂತ. ಒಂದು, ಅವನ್ ಯಾವುದೇ ಜಾಗಕ್ಕೆ ಕಳಿಸಿದ್ರು ಹೋದ ತಕ್ಷಣದಲ್ಲಿ ಅವನು 5 ಜನನ ಸ್ನೇಹಿತರನ್ನ ಮಾಡ್ಕೊಳ್ಳುವಂತ ಒಂದು ಕ್ವಾಲಿಟಿ ಇರಬೇಕು ಅವನಿಗೆ. ಯಾಕೆಂದ್ರೆ ಅವನಿಗೆ ಸೋರ್ಸ್ ಕೊಡೋದೇ ಸ್ನೇಹಿತರು. ಈಗ ಅವ್ನು ಹೋಗಿ ಯಾರ ಜೊತೆಗೂ ಮಾತಾಡಲಿಲ್ಲ, 4 ಜನರನ್ನ ಪರಿಚಯ ಮಾಡ್ಕೊಳ್ಳಿಲ್ಲ, ಅವ್ನು ಗುಮ್ಮಂತ ಒಂದೇ ಕಡೆ ಕೂತಿದ್ದ ಅಂದ್ರೆ ಅವನಿಗೆ ಸುದ್ದಿಯಲ್ಲಿಂದ ಬರುತ್ತೆ. ಕೆಲವರಿಗೆ ನೀವು ಕರ್ಕೊಂಡು ಹೋಗಿ ಅವ್ರನ್ನ ಒಂದ್ ಕಡೆ ಅವ್ರು ಕೆಲಸ ಮಾಡ್ತಿರೋ ಆರ್ಗನೈಸೇಷನ್ ಅಲ್ಲೋ ಅಥವಾ ಅವ್ರ ಮನೆ ಹತ್ರದಲ್ಲೋ ಕೇಳಿ, ಅವ್ರು ಎಡ ಮನೇಲಿ ಯಾರಿದ್ದಾರೆ ಬಲಗಡೆ ಯಾರಿದ್ದಾರೆ ಅಂತಾನೆ ಗೊತ್ತಿರಲ್ಲ ಅವ್ರಿಗೆ. 20 ವರ್ಷ ಅದರಲ್ಲೇ ಇರ್ತಾರೆ, ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ. ಅವ್ರು ಕೆಲಸ ಮಾಡ್ತಿರೋ ಅಂತ ಸಂಸ್ಥೆ ಬಸ್ ಬರುತ್ತೆ. ನೀವು ಇತ್ತೀಚೆಗಂತೂ ನಾವು ನೋಡ್ತಿದ್ದೀವಿ, ಅವ್ನು ಬಸ್ ಹತ್ಬೇಕಾದ್ರೆ ಅವ್ನಿಗೆ ದಪ್ಪದೊಂದು ಕಿವಿಗೆ ಹಾಕೊಂಡ್ಬಿಟ್ಟಿರ್ತಾನೆ. ಅವನನ್ನ ಯಾರು ಮಾತಾಡ್ಸಕ್ಕೆ ಹೋಗಬಾರ್ದು, ಅಷ್ಟು ದಪ್ಪದೊಂದು ಹಾಕೊಂಡೆ ಒಳಗಡೆ ಹೋಗ್ತಾನೆ, ಮೊಬೈಲ್ ನೋಡ್ಕೊಂಡಿರ್ತಾನೆ, ಅದೇ ನೋಡ್ಕೊಂಡು ಹೊರಗಡೆ ಬರ್ತಾನೋ. ಅವನು ಯಾರನ್ನು ಮಾತಾಡ್ಸಲ್ಲ, ಅವನ್ ಯಾವ ರಿಪೋರ್ಟ್ ಕೊಡಕ್ ಸಾಧ್ಯ? ಅವನೆಂತ ವರದಿಗಾರ ಆಗಕ್ ಸಾಧ್ಯ? ಇನ್ ಕೆಲವ್ರನ್ನ ನೀವು ತಗೊಂಡೋಗಿ ಯಾವುದೋ ಒಂದು ಆರ್ಗನೈಸೇಷನ್ ಅಲ್ಲಿ ಬಿಟ್ಟಿರಿ, ಅವ್ನು 5 ವರ್ಷ 10 ವರ್ಷ ಅಲ್ಲಿ ಕೆಲಸ ಮಾಡಿದ್ರು 2-3 ಜನರು ಬಿಟ್ರೆ ಅವನಿಗೆ ಯಾರೂ ಪರಿಚಯನೇ ಇರಲ್ಲ. ಆದ್ರೆ ಕೆಲವ್ರ ಗುಣ ಹೇಗಿರುತ್ತೆ ಅಂದ್ರೆ, ನೀವು ಅವ್ರನ್ನ ಕರ್ಕೊಂಡು ಹೋಗಿ ಒಂದ್ ಕಡೆ ಬಿಟ್ರೆ ಅರ್ಧ ಗಂಟೆಯಲ್ಲಿ ಅಲ್ಲಿರೋರೆಲ್ಲರೂ ಅವ್ರಿಗೆ ಫ್ರೆಂಡ್ ಆಗ್ಬಿಟ್ಟಿರ್ತಾರೆ. ಅವನಿಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ಸುದ್ದಿ. ಅವಾಗ ಯಾರ್ಯಾರು ಯಾರ ಜೊತೆ ಫ್ರೆಂಡು, ಯಾರ್ಯಾರು ದುಶ್ಮನ್ನು, ಏನು ಯಾರಿಂದ ಸುದ್ದಿ. ಇಟ್ ಈಸ್ ಅ ಕ್ವಾಲಿಟಿ ಆಫ್ ಅ ಜರ್ನಲಿಸ್ಟ್. ಇವತ್ತು ಅಭಿಷೇಕು ಇದ್ದ 15-20 ದಿವಸದ ಒಳಗಡೆ 150-160 ಪುಟದ ಪುಸ್ತಕವನ್ನ ಅವರ ಅನುಭವದ ಮೇಲೆ ಬರಿಬೋದು ಅಂತಂದ್ರೆ ಎಷ್ಟು ಎಂಟರ್ಪ್ರೈಸಿಂಗ್ ನೇಚರ್ ಅನ್ನ ವರದಿಗಾರರಾಗಿ ಅವರಲ್ಲಿ ತೋರಿಸಿರ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ. ಬೇರೆ ಭಾಷೆ, ಬೇರೆ ಊರು, ಈ ಎಲ್ಲಾ ಜಾಗಗಳಲ್ಲೂ ಕೂಡ ಒಬ್ಬ ವರದಿಗಾರನಿಗಿರಬೇಕಾಗಿರುವಂತ ಸ್ಕಿಲ್ ಸೆಟ್ ಅದು. 3ನೇದು, ಇದನ್ನು ಬರೀತಾರೆ ಡಿ ವಿ ಗುಂಡಪ್ಪ, ಸ್ನೇಹಿತರನ್ನು ಮಾಡ್ಕೊಳ್ಳುವಂಥದ್ದು, ಸುದ್ದಿಯನ್ನು ತೆಗೆದುಕೊಳ್ಳುವಂಥದ್ದು, ವರದಿಯನ್ನ ಪಡ್ಕೊಳ್ಳುವಂಥದ್ದು ಒಂದು ಗುಣ ಅದು. 3ನೇದು ಇವತ್ತಿಗೆ ಬೇಕಾಗಿರುವಂಥದ್ದು ಅಂತಂದ್ರೆ ಬಹಳ ಆಬ್ಜೆಕ್ಟಿವಿಟಿ. ನಿಮಗೆ ಎಷ್ಟೊಂದು ಇನ್ಫ್ಲೂಯೆನ್ಸ್ಗಳು, ಫ್ಯಾಕ್ಟರ್ಸ್ ಆಫ್ ಇನ್ಫ್ಲೂಯೆನ್ಸ್ ಇರ್ತವೆ. ಆದರೆ ಬರವಣಿಗೆ ಮಾಡೋ ಟೈಮ್ನಲ್ಲಿ, ವರದಿ ಮಾಡೋ ಟೈಮ್ನಲ್ಲಿ ನಾವು ವೃತ್ತಿಪರತೆಯಿಂದ ಸತ್ಯ ಹೇಗಿದೆ ಅನ್ನೋದನ್ನ ನಾವು ತೋರಿಸ್ಲಿಕ್ಕೆ ಸಾಧ್ಯ ಇದೆಯಾ? ದಟ್ಸ್ ದ ಲಿಟ್ಮಸ್ ಟೆಸ್ಟ್ ಫಾರ್ ಅ ಜರ್ನಲಿಸ್ಟ್. ಅದನ್ನ ಇವತ್ತು ಎಷ್ಟೋ ಜರ್ನಲಿಸ್ಟ್ಗಳು, ಮೀಡಿಯಾ ಚಾನೆಲ್ಗಳು ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ.